ಶಾಲೆಯಲ್ಲಿ ಸಹಪಾಠಿಗಳಿಂದ ವಿದ್ಯಾರ್ಥಿಗೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಕಾರಿಯಾಗಿದೆ. 5ನೇ ತರಗತಿಯ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಘಟನೆ ಆಗಿದೆ. ಬಿಹಾರ ಮೂಲದ ಸುನೀಲ್ ಎಂಬಾತನ ಪುತ್ರ ಅಂಶ ಸಾವನ್ನಪ್ಪಿರೋದು. ಶಾಲೆ ಎದುರು ಮಗನ ಶವವಿಟ್ಟು ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿಜಯಪುರದ ಸತ್ಯಸಾಯಿ ಬಾಬಾ ಸ್ಕೂಲ್ ಎದುರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂಶನ ಮೇಲೆ ಹಲ್ಲೆ ಮಾಡಿದಂತಹ ಕೆಲ ವಿದ್ಯಾರ್ಥಿಗಳು ಶಾಲೆಯ ಅಧ್ಯಕ್ಷನಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪೋಷಕರು ಹಲ್ಲೆ ಬಗ್ಗೆ ವ್ಯಂಗ್ಯವಾಡಿ ಈ ಜಾಧವ್ ಅನ್ನುವಂತಹ ವ್ಯಕ್ತಿ ನಿರ್ಲಕ್ಷ್ಯವನ್ನ ತೋರಿದ್ರಂತೆ. ಇದೇ ವಿಚಾರವಾಗಿ ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶಾಲೆಯಲ್ಲಿ ಸಹಪಾಠಿಗಳಿಂದ ವಿದ್ಯಾರ್ಥಿಗೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಕಾರಿಯಾಗದೆ 5ನೇ ತರಗತಿಯ ವಿದ್ಯಾರ್ಥಿ ಸಾವನ್ನಪ್ಪಿರೋದು. ಬಿಹಾರ ಮೂಲದ ಸುನೀಲ್ ಎಂಬಾತನ ಪುತ್ರ ಅಂಶ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿ ಶಾಲೆ ಎದುರು ಮಗನ ಶವವಿಟ್ಟು ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿಜಯಪುರದ ಸತ್ಯಸಾಯಿ ಬಾಬಾ ಸ್ಕೂಲ್ ಎದುರು ಧರಣಿಯನ್ನ ನಡೆಸಿದ್ದಾರೆ ಪೋಷಕರು. ಅಂಶನ ಮೇಲೆ ಹಲ್ಲೆ ಮಾಡಿದಂತಹ ಕೆಲ ವಿದ್ಯಾರ್ಥಿಗಳು. ದವಾಖಾನೆ ಸುಧಾ ಒಯ್ದಿಲ್ಲ ಸಾಯಿಲ್ಲ. ಅವಾಗ ಹೇಳ್ತೇವೆ ಹೆಡ್ ಮಾಸ್ತರ್ ಅಂತ ಮತ್ತೆ ಸತ್ತಾನ ಬಂದ್ ಅಳ್ಬೇಕಿಲ್ಲ. ಯಾಕೆ ಬಂದಿಲ್ಲ ಅವ? ಬರ್ಬೇಕು ಅವ ಹೆಡ್ ಮಾಸ್ತರ್ ಸಾಲಿಗೆ ಡಬಲ್ ಚಾವಿ ಹಾಕ್ತೇವೆ. ಸಾಲಿ ಬಿಚ್ಚಕ್ ಕೊಡಂಗಿಲ್ಲ ನಾವು. ಯಾರು ಬರ್ತಾರ ಬರ್ಲಿ, ಒಯ್ಲಿ ನಮ್ಗೆ ಎಲ್ಲ ಒಯ್ತಾರ. ಸಾಲಿ ತೊಳಕ್ ಕೊಡಂಗಿಲ್ಲ ನಾಳೆಗೆ. मेरे बच्चे को 3 छोरा मारे, ऐसे कर को मारे उसको। हमें उसको बोले मेरे बच्चे को क्यों मारे कर को। उसकी माँ आई, हम भी आए साल में, उसको सर को बिठार को बात करे। सर बोला क्या करते हैं उसको यहीं पर रहने दो, तुम्हें दवा खाना दिखाओ। हमें परसों से दवा खाना दिखा रहा, नहीं हुआ मेरा बच्चा। अब मैं क्या करना, मेरा बच्चा गया तो सर बोला कि मरे क्या तेरा बच्चा कर को ऐसा बोला। मेरा बच्चा दो कहीं से दो। ಮಗು 5ನೇ ಕ್ಲಾಸಿಗೆ ಓದ್ತಿದ್ದಾರೆ. ಆ ಮಗುಗೆ ಹಾಸ್ಟೆಲ್ ಹುಡುಗರು ಹೊಡೆದಾರು. ಆಮೇಲೆ ಮಗುಗೆ ಪೆಟ್ಟಾಗನ ಸರ್ಗಳಿಗೆ ಬಂದು ಕೇಳಾರ ತಾಯಿ ನನ್ನ ಮಗುಗೆ ಹಿಂಗೆ ಹೊಡೆದಾರ ಅಂತಂದು. ಅವ್ರು ಹೇಳಿದ್ರೆ ನಿನ್ನ ಮಗು ಸತ್ತಿಲ್ಲಲ್ಲ ಇನ್ನ ಅಂತ ಈ ಥರ ಕೇಳೋದು ಇರ್ತೈತಿ. ಈಗ 8 ಗಂಟೆಗೆ ಇಲ್ಲಿ ಹಾಕೊಂಡು ಕೂತಾರ. ಇನ್ನತ್ತಂದ್ರೆ ಆ ಮಗುಗೆ ನ್ಯಾಯ ಇಲ್ಲ. ಅವು ಬಿಹಾರ್ ಮಂದಿ 10 ರೂಪಾಯಿ ದಿನ ಪಾನಿಪುರಿ ದುಡಿತಾರ. ಅವ್ಕೆ